ನಿಮ್ಮ ಆಂತರಿಕ ಕಿತ್ತಾಟ, CM ಹುದ್ದೆ, ಮತ್ತೊಂದು ಮಗದೊಂದು, ವಸತಿ ಇಲಾಖೆ, ಈ ಹಗರಣಗಳು, ಭ್ರಷ್ಟಾಚಾರಗಳು, ಅವ್ಯವಹಾರಗಳು ಎಲ್ಲದರಿಂದ ಜನಸಾಮಾನ್ಯರು ತತ್ತರಿಸ್ತಿದ್ದಾರೆ. ಯಾರು ಕೇಳೋರು ಯಾರು ಅಂದರೆ ನಿಮಗೆ ಜನರ ಬಗ್ಗೆ ಕಾಳಜಿ ಇಲ್ವಾ ಸರ್? ಅಲ್ಲ, ಈಗ ಸಿದ್ದರಾಮಯ್ಯನವ್ರು ಹೇಳ್ಬಿಟ್ರು ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ. ಈಗ ಚರ್ಚೆ ಯಾಕೆ ನಡೀತಿತ್ತು? ಅದಕ್ಕೆ ಅನುಗುಣವಾಗಿ DK ಶಿವಕುಮಾರ್ ಅವರು ಹೇಳ್ಬಿಟ್ರು ಈಗ ನಾನೇನಪ್ಪ ಮಾಡಲಿ ಅಂತ. ಚರ್ಚೆ ಅಲ್ಲಿಗೆ ಮುಗೀತು. ಚರ್ಚೆ ಮಾಡ್ತಿರೋರು ನೀವು BJP ಅವರು. ನಮ್ಮಲ್ಲಂತೂ ಆ ಚರ್ಚೆನೇ ಇಲ್ಲಪ್ಪ. ಜನಸಾಮಾನ್ಯರ ಕತೆ ಮಾತಾಡೋದಾದ್ರೆ ಜನಸಾಮಾನ್ಯರ ಜೀವನ ಚೆನ್ನಾಗಿ ನಡೀತಿದೆ, ಯಾವುದೇ ಬದಲಾವಣೆ ಇಲ್ಲ. ಏನು ಸಮಸ್ಯೆ ಆಗ್ತಿದೆ ಸ್ವಾಮಿ? ಜನಸಾಮಾನ್ಯರ ಜೀವನ ಚೆನ್ನಾಗಿ ನಡೀತಿದೆ ಸರ್. ಕರ್ನಾಟಕ ಅಂದ್ರೆ ಬೆಂಗಳೂರಲ್ಲ ಅಂತಕ್ಕಂಥ ಮೊದಲನೇ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಅವ್ರಿಗೆ ಹೇಳ್ತೀನಿ ಸರ್. ಇವ್ರು ಹೇಳ್ತಾರೆ ಜನಸಾಮಾನ್ಯರು ನೆಮ್ಮದಿಯಾಗಿದ್ದಾರೆ, ಚೆನ್ನಾಗಿ ಬದುಕ್ತಿದ್ದಾರೆ ಅಂತೇಳಿ ಕಾಂಗ್ರೆಸ್ನ ನಮ್ಮ ಗೆಳೆಯರು ಹೇಳ್ತಿದ್ದಾರೆ. ಸರ್, ನೆಮ್ಮದಿಯಾಗಿ ಬದುಕ್ತಿದ್ರೆ ತಾವು? ನಾವು ಜನಸಾಮಾನ್ಯರು ನೆಮ್ಮದಿಯಾಗಿದ್ದಾರೆ, ಸಮಸ್ಯೆಗಳೇ ಇಲ್ಲ. ಕರ್ನಾಟಕದ ಜನರಿಗೆ ಮಾತನ್ನು ಹೇಳಿದ್ರು, ಕರ್ನಾಟಕದ ಜನರ ಸಮಸ್ಯೆ ಬೆಂಗಳೂರು ಗುಂಡಿಗಳು 18,000 ಮಕ್ಕಳಿಗೆ ಬೆನ್ನು ನೋವಿಗೆ ಕಾರಣ ಆಗಿದೆ ಅಂತ ಹೇಳಿ ಒಬ್ಬರು ಗೆಳೆಯರು ಹೇಳಿದ್ರು. ರಾಜ್ಯದಲ್ಲಿರ್ತಕ್ಕಂಥ ಬರೇ 18,000 ಮಕ್ಕಳದಲ್ಲ, ರಾಜ್ಯದಲ್ಲಿರ್ತಕ್ಕಂಥ ಹಳ್ಳಿ ಇರ್ತಕ್ಕಂಥ ರೈತರ ಬೆನ್ನೆಲುಬು ಮುಟ್ಟಿದೆ. ಇವತ್ತು ದೇವನಹಳ್ಳಿಯಲ್ಲಿ ಸಾವಿರಾರು ಎಕರೆಯನ್ನು ಆಕ್ಯುಪೈ ಮಾಡ್ಕೊಂಡಿರ್ತಕ್ಕಂಥ ಜಮೀನನ್ನ ಬಿಡ್ರಿ ಅಂತೇಳಿ 3 ವರ್ಷದಿಂದ ಚಳವಳಿ ಮಾಡ್ತಾ ಇದ್ರೆ ಸಿದ್ದರಾಮಯ್ಯವ್ರನ್ನವ್ರು ವಿರೋಧ ಪಕ್ಷದ ನಾಯಕರಾಗಿ ಇದ್ದಾಗ ಇಲ್ಲ ನಾನು ಅಧಿಕಾರಕ್ಕೆ ಬಂದರೆ ಅದನ್ನು ವಾಪಸ್ ತಗೊಳ್ತೀನಿ ಅಂತ ಹೇಳ್ತಕ್ಕಂಥದ್ದು ಇವತ್ತು ಮಾತು ಮಾಡ್ತಿದ್ದಾರೆ. ಅದನ್ನು ಇವತ್ತು MB ಪಾಟೀಲ್ ಅವರು ಹೇಳ್ತಾರೆ, ಎಲ್ಲಿ ಜಮೀನು ಕೇಳ್ತಾರೆ ಅಲ್ಲಿ ಕೊಡಬೇಕಾಗ್ತದೆ ಅಂತ. ಇದೇನ ನಿಮ್ಮ ನೀತಿ ಅಂತಕ್ಕಂಥ ಪ್ರಶ್ನೆ ನೋಡಿ, ಪ್ರಶ್ನೆಗಳನ್ನ ಮಾಡಿದ್ರು ಅವರು. ಏನಂತ? 18,000 ಮಕ್ಕಳು ಬೆನ್ನು ಮೂಳೆ ಮುರಿದೋಗಿದೆ, ಸ್ಕೂಲ್ ಮಕ್ಕಳು ಅಂತ ಹೇಳಿದ್ರು. ನಾನ್ ಸೆನ್ಸ್ ಮಾತಾಡ್ತಾ ಇದ್ದಾರೆ. ಮೂಟೆ ಗಟ್ಲೆ, KG ಗಟ್ಲೆ ಬ್ಯಾಗ್ಗಳನ್ನು ತುಂಬ ಕಳಿಸ್ತೀರಿ, ಮಕ್ಳಿಗೆ ಬೆನ್ನೋವು ಬಂತು ಅಂದ್ರೆ ರಸ್ತೆಯಲ್ಲಿ ಓಡಾಡ್ಬಿಟ್ಟು ಮಕ್ಳಿಗೆ ಬೆನ್ನೋವು ಬಂತ? ಏನ್ರಿ ನಾನ್ ಸೆನ್ಸ್ ಮಾತಾಡ್ತಾ ಇದ್ದೀರಾ? ಗೃಹಲಕ್ಷ್ಮಿ ಬರ್ತಾ ಇದೆಯಾ? 2,000 ರೂಪಾಯಿ ಬರ್ತಾ ಇದೆಯಾ? ನಿಮ್ಮ ಮನೆಯ ಸಮಸ್ಯೆಗಳಿಗೆ ಅನುಕೂಲ ಆಗ್ತಿದ್ಯಾ? ಪರಿಹಾರ ಆಗ್ತಾ ಇದೆಯಾ? ವಿದ್ಯುತ್ ಸರಬರಾಜು, ಕರೆಂಟ್ ಬಿಲ್ ಕಡಿಮೆ ಬರ್ತಾ ಇದೆಯಾ? ಅಕ್ಕಿ ಸಿಗ್ತಾ ಇದೆಯಾ? ಶ್ರೀಸಾಮಾನ್ಯ ಕೆಳ ಮಧ್ಯಮ ವರ್ಗ ಅಥವಾ ಮಧ್ಯಮ ವರ್ಗದ ಕುಟುಂಬದ ಜನ ಬಹಳ ಆರಾಮಾಗಿದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ. ಓಕೆ, ನೀವು ಸಿದ್ದರಾಮಯ್ಯನವರು ಮತ್ತು ಅಶೋಕ್ ಅವ್ರ ವಿಚಾರವನ್ನು ವಿಭಿನ್ನ ದೃಷ್ಟಿಕೋನದಲ್ಲಿ ಒಂದು ವಿಷಯ ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ರಚನಾತ್ಮಕವಾಗಿ ಒಂದು ವಿಷಯ ಅಂದರೆ ಎಲ್ಲ ರಾಜಕೀಯ ಬಿಟ್ಟು ಸಿದ್ದರಾಮಯ್ಯನವರು ಮತ್ತು ಅಶೋಕ್ ಅವ್ರದ ಏನಿದೆಯಲ್ಲ, ಒಂದು ಕಡೆ ಖುಷಿ ಆಗುತ್ತೆ, ಮತ್ತೊಂದು ಕಡೆ ಆಕ್ರೋಶ ಬರುತ್ತೆ. ಯಾಕೆ ಸ್ವಾಮಿ ಖುಷಿ ಆಯಿತು ನೀವು ನನಗೆ ಕೇಳ್ಬೋದು. ಸಹಜವಾಗಿ ಒಬ್ಬ ಶ್ರೀಸಾಮಾನ್ಯನಲ್ಲಿ ಅಧಿಕಾರಿ ವರ್ಗದವ್ರಿಗೆ, ಪೊಲೀಸವ್ರ ಬಗ್ಗೆ ಅಥವಾ ಬ್ಯೂರೋಕ್ರಸಿ, ಒಟ್ಟಾರೆ ಒಂದು ಕೋಪ ಇದೆ. ಸಿದ್ದರಾಮಯ್ಯನವರು, ಅಶೋಕ್ ಅವರು ಪೊಲೀಸವ್ರ ಮೇಲೆ ಒಂದು ಮಾತನ್ನು ಅಂದಾಗ ಎಲ್ಲೋ ಒಂದು ಕಡೆ ಖುಷಿ ಆಯಿತು. ನಮಗೊಂದು ಕೋಪ ಇತ್ತು. ಕೋಪ ಅಂದರೆ ಪೊಲೀಸವ್ರ ಮೇಲೆ ಒಂದು ಕೋಪ ಸಹಜವಾಗಿರುತ್ತಲ್ಲ. ಕೈ ಎತ್ತಿದಾಗ ಕೋಪ ನಮ್ಗೆ ಯಾರೋ ಹೇಳಿದ್ದು, ನಾನು ಹೇಳ್ತಿರೋದಲ್ಲ ಇದು. ಸಿದ್ದರಾಮಯ್ಯನವರು ಕೈ ಎತ್ತಿದಾಗ ನನಗೆ ಖುಷಿ ಆಯಿತು ಅಂತ ಯಾರೋ ಹೇಳಿದ್ರು. ಆ ವಿಷಯ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕೆ ಆ ದೃಷ್ಟಿಕೋನದಲ್ಲಿ ನಾವು ಯೋಚನೆ ಮಾಡಲ್ಲ? ಆಯಪ್ಪ ಸಿದ್ದರಾಮಯ್ಯನವ್ರು ಕೈ ಎತ್ಬಿಟ್ರು ಅಂದ್ಬಿಟ್ಟು ರಾಜೀನಾಮೆ ಕೊಡ್ತೀನಿ ಅಂತನೋ VRS ತಗೋತೀನಿ ಅಂತ ಹೊರಟ್ರಲ್ಲ, ಆ ವ್ಯಕ್ತಿ ಅಧಿಕಾರದಲ್ಲಿದ್ದಾಗ ಇಷ್ಟು ವರ್ಷ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ರಲ್ಲ, ಯಾರಿಗೂ ನೋವು ಮಾಡಿಲ್ವಾ ಸ್ವಾಮಿ ಅವರು? ಅವರ ಆತ್ಮಸಾಕ್ಷಿಯನ್ನು ಅವ್ರು ನೋಡ್ತಿದ್ರೆ ನಾನು ಅವ್ರನ್ನ ಕೇಳ್ತೀನಿ, ನಿಮ್ಮ ಆತ್ಮಸಾಕ್ಷಿಯನ್ನು ನೀವು ಕೇಳ್ಕೊಳ್ಳಿ ಸ್ವಾಮಿ. ನಿಮಗಿಂತ ವಯಸ್ಸಲ್ಲಿ ದೊಡ್ಡವರಾದಂಥವ್ರು ರಾಜ್ಯದ ಮುಖ್ಯಮಂತ್ರಿ. ಹೌದು, ಅಚಾತುರ್ಯ ಆಗಿದೆ, ತಪ್ಪಾಗಿದೆ, ಆ ರೀತಿ ಹೌದು, ತಪ್ಪಾಗಿದೆ ಅಂತ ಏನ ಕಾಂಗ್ರೆಸ್ ಅವರು ಸ್ವಾಮಿ. ನಾನು ಕೇಳ್ತಿರೋದು ಯಾರು? ನಾನು ಯಾವ ಪಕ್ಷಕ್ಕೂ ಅವ್ರನ್ನ ಇದು ಮಾಡ್ತಿಲ್ಲ. ಇದು ತಪ್ಪಾಗುತ್ತೆ ಇದಲ್ಲ. ಆ ವ್ಯಕ್ತಿ ಅಧಿಕಾರದಲ್ಲಿದ್ದಾಗ ನಿಮಗೆ ಸಿದ್ದರಾಮಯ್ಯನವ್ರು ಏನೋ ಒಂಚೂರು ಕೈ ಎತ್ಬಿಟ್ರೆ ಯಾವುದೋ ಕೋಪದಲ್ಲಿ ನಿಮ್ಗೆ ಕೋಪ ಬಂತಲ್ವಾ? ಹಾಗಾದ್ರೆ ನಿಮ್ಮ ಜೀವನದ ನಿಮ್ಮ ಸರ್ವಿಸಲ್ಲಿ ನೀವು ಯಾವತ್ತೂ ಯಾರ ಮೇಲೂ ಕೈ ಎತ್ತಿಲ್ವಾ? ನೋಡಿ, ಈಗ BJP ಅವ್ರು ಹೇಳ್ತಾ ಇದ್ದಾರೆ, ACP ಬರವಣ್ಣ ಅವ್ರೇನೋ ಮಾತಾಡ್ತಾ ಇದ್ದಾರಲ್ಲ, ಅಡಿಷನಲ್ SP ಮಾನ್ಯ ಸಿದ್ದರಾಮಯ್ಯನವರು ಏನು ಇದನ್ನು ತಾಳ್ಮೆ ಕಳ್ಕೊಂಡಿದ್ದಾರೆ. ಎಸ್, ನಾನು ಅದನ್ನು ತಪ್ಪು ಅಂತ ಹೇಳ್ತೇನೆ. ಆದರೆ ಸಿದ್ದರಾಮಯ್ಯನವರು ತಾಳ್ಮೆ ಕಳ್ಕೊಳ್ಳೋಂಗೆ ಮಾಡ್ದ ಅಧಿಕಾರಿಗಳು ಯಾರು? ಯಾಕಂದ್ರೆ ಪ್ರಶ್ನೆ ಮಾಡ್ತಾ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರು ತಾಳ್ಮೆ ಕಳ್ಕೊಳ್ದೆ ಅವರು ಕರ್ತವ್ಯ ಲೋಪ ಮಾಡದೆ ಹೋಗಿದ್ರೆ ಆ ಗಲಾಟೆ ನಡೀತಿತ್ತ? BJP ಅವ್ರು ಬಂದ್ಬಿಟ್ಟು ಒಂದು ತುಂಬ ಸಭೆಯಲ್ಲಿ ಬಂದು ಇದನ್ನು ತೋರಿಸ್ತಾರೆ ಅಂದರೆ ಆ ಅಧಿಕಾರಿಗಳು ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಅವಮಾನ ಮಾಡಿದ್ರು, ಪ್ಲಸ್ ಮಾನ್ಯ ಸರ್ಕಾರಕ್ಕೆ ಅವಮಾನ ಮಾಡಿದ್ದನ್ನು ನಾವು ಹೆಂಗೆ ಸಹಿಸ್ಕೋಬೇಕು? ಅದನ್ನು ಇವರು ಮಾತಾಡ್ತಾರೆ ಅಂತಂದ್ರೆ ಎಸ್ ಸರ್. ಯಾಕೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮೊಳಗಿನ ಆಂತರಿಕ ಕಿತ್ತಾಟ, ನಿಮ್ಮೊಳಗಿನ ಬೇಗುದಿ, ನಿಮ್ಮೊಳಗಿನ ಅಧಿಕಾರದ ಲಾಲಸೆಗಳು ನಿಮ್ಮಂಥ ಪ್ರಾಮಾಣಿಕ ನಾಯಕರುಗಳು, ಕಾರ್ಯಕರ್ತರನ್ನ ಎಲ್ಲೊಂದು ಕಡೆ ನೋವಿಗೀಡು ಮಾಡಿದೆಯಾ? ನೋಡಿ, ಚಿಕ್ಕಬಳ್ಳಾಪುರದಲ್ಲಿ ಭೋಗನಂದೀಶ್ವರ ದೇವಸ್ಥಾನದ ಮುಂದೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ 5 ವರ್ಷ ನಾನೇ ಮುಖ್ಯಮಂತ್ರಿ. ಈ ವಿಚಾರನ DK ಶಿವಕುಮಾರ್ ಕೂಡ ಒಪ್ಕೊಂಡಿದ್ದಾರೆ. ಏನ್ ಸರ್, ಇದಕ್ಕಿಂತ ಏನ್ ಬೇಕು ಸರ್? ನಮ್ಮ ಮುಖ್ಯಮಂತ್ರಿ ಸ್ಥಾನ ತೀರ್ಮಾನ ಮಾಡೋಕ್ಕೆ BJP ಯಾರು?
ಆರ್ ಅಶೋಕು ವಿಜಯೇಂದ್ರ ಇವರ ಸರ್ ನಮ್ಮ ಹೈಕಮಾಂಡು ಸರ್. ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ CM ಕುರ್ಚಿನ. ಇವ್ರು ಯಾರು ತೀರ್ಮಾನ ಮಾಡಕ್ಕೆ? ಕರ್ನಾಟಕದಲ್ಲಿ ವಿರೋಧ ಪಕ್ಷ ನಾಯಕ ಬದುಕಿದಾನ, ರಾಜ್ಯಾಧ್ಯಕ್ಷ ಇದಾನ BJP ಅವನು, ಅದನ್ನ ನೋಡಕ್ಕೆ ಹೇಳಿ ಸರ್. ನಮ್ಮ ಪಕ್ಷದ ಬಗ್ಗೆ ಆಮೇಲೆ ಮಾತಾಡೋಕೆ ಹೇಳಿ. ಫಸ್ಟ್ ಅವ್ರ ಪಕ್ಷ ಕರ್ನಾಟಕದಲ್ಲಿ ಬದುಕಿದೆ ಅನ್ನೋದು ಕೇಳಿ ಸರ್ ಅವ್ರನ್ನ, ಆಮೇಲೆ ನಮ್ಮ ಪಕ್ಷದ ಬಗ್ಗೆ ಮಾತಾಡಲಿ ಅವರು. ಇವತ್ತು ವಿರೋಧ ಪಕ್ಷ ನಾಯಕ ಯಾವ ಸ್ಥಿತಿಲಿದ್ದಾನೆ ಗೊತ್ತಾ? ಎಲ್ಲಿ ನನ್ನ ಕುರ್ಚಿ ಉಳ್ಳಾಗುತ್ತೆ ಅಂತ ಹೇಳ್ಬಿಟ್ಟು ಡೆಲ್ಲಿಗೆ ಓಡೋಗ್ಬಿಡ್ತಾ ಇದ್ದಾರೆ. ಈ ಥರ ಇರಬೇಕಾದ್ರೆ ಇವ್ರು ನಮ್ಮನ್ನು ಟೀಕೆ ಮಾಡ್ತಾರೆ. ನಮ್ಮ ಸರ್ಕಾರ ಸುಭದ್ರವಾಗಿ 5 ವರ್ಷ ಇರುತ್ತೆ, ಆಮೇಲೆ ಮಾತಾಡೋಣ ಸರ್. 2028ಕ್ಕೆ ನಮ್ಮ ಸರ್ಕಾರ ಮತ್ತೆ ಬರುತ್ತೆ, ಆಮೇಲೆ ಮಾತಾಡೋಣ ಸರ್. ಸರ್ ಹಿಂಗೆ ನೀವು ಕಿತ್ತಾಡ್ತಿರ್ತೀರಾ, ಕುರ್ಚಿ ಗಲಾಟೆ ಮುಂದುವರಿತಾ, ಇದೇ ಥರ ಕಮಿಷನ್ ದಂಧೆ ನಡೀತಾ ಇರುತ್ತಾ, ಇದೇ ಥರ ಭ್ರಷ್ಟಾಚಾರ ನಡೀತಿರ್ತಾ, ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಯನ್ನು ಮಾಡ್ತೀರಾ ಅಥವಾ BBMP ಚುನಾವಣೆ ಮಾಡ್ತೀರಾ, ಅಥವಾ ಹಿಂಗೆ ತಿಳ್ಕೊಂಡು ಆ ಅಧಿಕಾರವನ್ನು ಕೂಡ ನೀವು ಎಂಜಾಯ್ ಮಾಡ್ತೀರಾ ಸರ್? ಸರ್ ಎಲ್ಲ ಚುನಾವಣೆನೂ ಮಾಡಿ ಕೇಳಿದ್ದೀನಿ ನಾನು, ಆ ಅಧಿಕಾರವನ್ನು ಇವ್ರು ಎಂಜಾಯ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದೀನಿ. BJP ಅವರು ಸ್ವಲ್ಪ ಶಾಂತಿ ರೀತಿಯಲ್ಲಿ ಕೇಳಬೇಕು. ಅವಾಗ ಹೇಳ್ತಾ ಇದ್ರು BJP ಕಾರ್ಯಕರ್ತರು ಹೇಳ್ತಾ ಇದ್ರು ನಮ್ಮಲ್ಲಿ ಅಕ್ರಮ ನಡೆದಿಲ್ಲ, ನಾವು ಸಾಚಾಗಳು, ನಾವು ಹರಿಶ್ಚಂದ್ರನ್ ತುಂಡುಗಳು ಅಂತ ಮಾತಾಡ್ತಾ ಇದ್ದಾರೆ ಸರ್. ಇರೇ ಒಂದು ನಿಮಿಷ ಹೇಳ್ಬಿಡ್ತೀನಿ. ಇವ್ರದೇ ಆದ ಪಕ್ಷದ ನಾಯಕರು ಬಸವರಾಜ್ ಯತ್ನಾಳ್ ಅವ್ರು ಏನು ಹೇಳ್ತಾರೆ, ಕಪ್ಪು ಕಾಣಿಕೆ ಕೊಟ್ಟು ಅಧ್ಯಕ್ಷ ಸ್ಥಾನನ ಉಳಿಸ್ಕೊಳ್ಳೋಕ್ಕೆ ವಿಜಯೇಂದ್ರ ಅವ್ರು ಓಡಾಡ್ತಾ ಇದ್ದಾರೆ ಡೆಲ್ಲಿಗೆ. ಅಂಥದ್ರಲ್ಲಿ ಹೌದನ್ರಿ, ನಿಮ್ಮ ಪಾರ್ಟಿ ಅಧ್ಯಕ್ಷ ಹುದ್ದೆಯನ್ನ ಪಡಿಲಿಕ್ಕೆ ದುಡ್ಡು ಕೊಡ್ಬೇಕಾ ಸರ್? ನಿಮ್ಮ ಪಾರ್ಟಿ ಅಧ್ಯಕ್ಷ ಹುದ್ದೆಯನ್ನು ಪಡಿಲಿಕ್ಕೂ ಸರ್ ನಮ್ಮ ಇದು ಯತ್ನಾಳ್ ಅವ್ರು ನಿಮ್ಮ ಪಾರ್ಟಿ ಒಳಗಡೆ ಇದ್ದಂಥವ್ರು ಸರ್ ನಾವು ಅವ್ರ ಶಿಸ್ತು ಕ್ರಮದಿಂದ ಪಾರ್ಟಿಯಿಂದ ಉಚ್ಚಾಟಿತರಾಗಿದ್ದೀವಿ. ಹೇಳಿದ್ರೆ ಅವರ ಹೇಳಿಕೆ ನಾವು ಸೀರಿಯಸ್ ತಗೊಳ್ಳಲ್ಲ ಅಂತ ಹೇಳಿ. ಪಾರ್ಟಿ ತುಂಬಾ ಶಿಸ್ತು, ಅವರು ಎಲ್ಲ ಒಳ್ಳೆ ಕ್ರಮಗಳು ತಗೋತಾರೆ. ಮುನಿರತ್ನ ಅವ್ರ ಮೇಲೆ ಏನ್ ಕ್ರಮ ತಗೊಂಡ್ರು ಸರ್ ಕೇಳಿ ಅವ್ರನ್ನ. ತಗೊಳಕ್ಕಾಗಿಲ್ಲ ರೀ. ವಿಧಾನಸೌಧದಲ್ಲೇ ರೇಪ್ ಮಾಡಿದಾರೆ ಅಂತ ಮಹಿಳೆ ಕಂಪ್ಲೇಂಟ್ ಕೊಟ್ರಿ, ಏನ್ರಿ ತಗೊಂಡ್ರಿ ನೀವು ಆಕ್ಷನ್? ಬಿಡಿ ಆಯ್ತು. ವಿರೋಧ ಪಕ್ಷ ನಾಯಕರಿಗೆ ಏಡ್ಸ್ ಇಂಜೆಕ್ಷನ್ ಹಾಕ್ತಿ ಅಂದಾಗ ಏನ್ ಕಾರ್ಯಕ್ರಮ ತಗೊಂಡ್ರು ಅವರು? ಪ್ಲೀಸ್ ಹೇಳಿ, ಅದು ನಮಗಿಲ್ಲ ಹಿಂಸೆ ಕೊಡ್ತಾರೆ ಪ್ಲೀಸ್. ಸರ್ ಯಾರು ಮಾಡ್ತಾರೋ ಅವ್ರಿಗೆ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಯಾರು ಮಾಡ್ತಾರೋ ಅವ್ರಿಗೆ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ, ಅವ್ರನ್ನ ಕೇಳ್ಬೇಕಾಗತ್ತೆ. ಈ ತರ ಚಪಾತಿ ತಿರುವಾಗ ನಾವು ನೋಡಿದೀವಿ. ಇಷ್ಟೆಲ್ಲ ಮಾತಾಡ್ತಿರಲ್ವಾ, ಶಿಸ್ತು ಪಕ್ಷ ಅಲ್ವಾ ನಿಮ್ದು? ರವಿಕುಮಾರ್ ಅವ್ರ ಮೇಲೆ ಏನ್ ಆಕ್ಷನ್ ತಗೊಂಡ್ರಿ? ಅಲ್ಲ, ಒಬ್ರು CS ಮುನ್ರತ್ನ ಮೇಲೆ ಯಾವ ಆಕ್ಷನ್ ತಗೊಂಡ್ರಿ ಸರ್? ಮುನ್ರತ್ನ ಇಷ್ಟೆಲ್ಲ ಮಾಡಿದ್ರಿ, ಅವ್ರ ಕೈಲಿ ಏನು ಆಗಲ್ಲ. ಅವರು ಶಿಸ್ತು ಪಕ್ಷ ಅಂತ ಹೇಳ್ಬೇಕಷ್ಟೇ ಸರ್. ಒಂದು ಮಾತಿದೆ, ಅದು ಒಂದು ಸಂಸ್ಕೃತದಲ್ಲಿ ಒಂದು ಪದ ಇದೆ, ಯತ್ರ ನಾರ್ಯಂತೆ ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ. ಎಲ್ಲಿ ನಾರಿಯರನ್ನ ಪೂಜಿಸ್ತಾರೆ ಅಲ್ಲಿ ದೇವ್ರು ಇರ್ತಾರೆ ಅಂತ ಹೇಳ್ತಾರೆ. ಅವ್ರಿಗೆ ನಿಮ್ಮ ಸ್ಲೋಗನ್ ಕಾಪಿ ಮಾಡಿದ್ರಿ ಇವರು, ನಿಮ್ದು ರೆಗ್ಯುಲರ್ ಸ್ಲೋಗನ್. ಮನುಸ್ಮೃತಿಲಿ ಇರೋದು ಅವ್ರು ಅರ್ಧ ಹಾಕಿದ್ರು. ಅವ್ರಿಗೆ ಮನುಸ್ಮೃತಿ ಅನ್ನೋದು ಏನು ಅಂತಾನೆ ಗೊತ್ತಿಲ್ಲ. ಮನುಸ್ಮೃತಿಲಿ ಹೇಳಿದ್ರಿಗೆ ಅದು ವ್ಯಾಲ್ಯೂ ಕೊಡ್ತಾ ಇಲ್ಲ. ಅವ್ರ ನಾಯಕರಿಗೆ ಒಂದು ಅರ್ಥ ಮಾಡ್ಕೋಬೇಕು ಫಸ್ಟ್. ಇವತ್ತು BJP ಶಿಸ್ತು ಪಕ್ಷ ಆದ್ರೆ MLC ರವಿಕುಮಾರ್ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳಿ. ಅದು ವ್ಯಕ್ತಪಡಿಸ್ತಾರೆ ಅವರು ಸರ್. ಅದು ಸಾಲು ಗಡ್ಡೆಗಳಿದೆ ಇವ್ರೇನಂತಾರೆ, ಏನೋ ಅಬೆಚುವಲ್ ಅಫೆಂಡರ್ಸ್ ಅಂತಾರೆ. ಅಶೋಕ್ ಅವ್ರು ಮಾತಾಡೋದು ನೋಡಿದಿರಲ್ವಾ? ಅವರು ಸಂವಿಧಾನ ಪದಗಳನ್ನ ಯೂಸ್ ಮಾಡಲ್ಲ. ಒಬ್ಬ ಪೊಲೀಸ್ ಅಧಿಕಾರಿಗೆ ಅಮ್ಮ ಅಕ್ಕ ಅಂತೆಲ್ಲ ಮಾತಾಡ್ತಾರೆ. ಅವ್ರ ಮೇಲೆ ಏನು ಶಿಸ್ತು ಕ್ರಮ ತಗೊಂಡ್ರು ಸರ್? ಮಾತಾಡಿಲ್ಲ. ಅದೇ ಕೋಲಾರ MP ಏನ್ ಹೇಳ್ತಾರೆ, ಯಾವುದೋ ಒಂದು ಎಕ್ಸಿಬಿಷನ್ ಅಲ್ಲಿ ಒಬ್ಬ ಮಹಿಳೆಗೆ ನಿನ್ ಗಂಡ ಸತ್ತಿದಾನಮ್ಮ ಬದುಕಿದಾನಲ್ವಾ ಅಂತ ಕೇಳ್ತಾರೆ. ಇದು ಒಬ್ಬ MP ಮುನಿಸ್ವಾಮಿ ex-MP ಅವ್ರು ಆ ಥರ ಮಾತಾಡ್ತಾರೆ. ಅದೆಲ್ಲ ಬಿಡಿ, ಇಷ್ಟೆಲ್ಲ ಮಾತಾಡ್ತಾರಲ್ಲ. ಇವಾಗ CT ರವಿ ಅವ್ರು ಇಷ್ಟೆಲ್ಲ ಭಾಷಣ ಬಿಡ್ತಾರೆ, ಆತೆತ್ರ ಮೈಕ್ ಮುಂದೆ ಬಂದು ಭಾಷಣ ಬಿಡ್ತಾ ಇರ್ತಾರೆ. ಅವ್ರು ಏನಂದ್ರು ಸದನದಲ್ಲಿ? ಆಯ್ತು, ಹೌದಲ್ವಾ ಸರ್? ಇಷ್ಟೆಲ್ಲ ನಾವು ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಕೂದ್ರು ಅಂತ ನಕಲಿ FSL ವರದಿ ಮಾಡಿಸ್ತಾರಲ್ವಾ? ಇವತ್ತು ರವಿಕುಮಾರ್ ಅವ್ರ ಮೇಲೆ FSL ವರದಿ ಮಾಡಿಸ್ಲಿ, ನಾವ್ ಹೇಳಿಲ್ಲ ಅಂತ ಅಪ್ರೂವ್ ಮಾಡ್ಲಿ? ಮಾಡಕ್ಕಾಗಲ್ಲ ಅವ್ರಿಗೆ. ಒಂದ್ ನಿಮಿಷ, ಕೇಳದ್ ಕ್ಯಾನ್ಸರ್ ಮಾಡ್ರಿ, ಬಡಾಯಿ ಕೊಚ್ಕೊಂಬೇಡಿ. ಕೇಳದ್ ಕ್ಯಾನ್ಸರ್ ಮಾಡಿ, ನಾವ್ ಕೇಳದ್ ಕ್ಯಾನ್ಸರ್ ಮಾಡಿ. ರಾಜ್ಯಾಧ್ಯಕ್ಷರ ಹುದ್ದೆ 500 ಕೋಟಿ ಸೇಲ್ಗಿದೆಯಂತೆ, ಕೇಳಿ ಹೌದಾ ಅಂತ. 500 ಕೋಟಿ ಇಲ್ಲ, ರಾಜ್ಯಾಧ್ಯಕ್ಷರ ಹುದ್ದೆ 500 ಕೋಟಿ. ಎಸ್ ಮೇಡಮ್, ನಾನು ಕೇಳ್ತಾ ಇದ್ದೀನಿ, ಇವರು ಡೈವರ್ಟ್ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ BBMP ಚುನಾವಣೆ ಆಗಿಲ್ಲ, ಸ್ಥಳೀಯ ಆಡಳಿತಗಳು ಬೇಕು, ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಆಗ್ತಿಲ್ಲ. ಅದನ್ನು ಕೂಡ ನೀವು BJP ಸರ್ಕಾರದ ಸಂದರ್ಭದಲ್ಲಿ ಅವ್ರಿಗೆ ಬೆರಳು ಮಾಡಿ ತೋರಿಸ್ತಾ ಇದ್ರಿ, ಪ್ರಶ್ನೆಯನ್ನು ಮಾಡ್ತಿದ್ರಿ. ಇವತ್ತು ನೀವು ಅವರ ಹಾದಿಯನ್ನೇ ತುಳಿದಿದ್ದೀರಾ. ಈ ಆಂತರಿಕ ಕಚ್ಚಾಟ ಇವೆಲ್ಲವನ್ನು ಕೂಡ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಜನಸಾಮಾನ್ಯರಿಗೆ ಅಧಿಕಾರವನ್ನು ಕೊಡಬೇಕು. ರಾಜೀವ್ ಗಾಂಧಿ ಹೇಳ್ತಾರೆ ಸ್ಥಳೀಯ ಸಂಸ್ಥೆಗಳನ್ನು ಬಲಪಡಿಸ್ಬೇಕಂತೇಳಿ, ನೀವು ಅವನ್ನ ಬಲಿ ಆಗ್ತಿದ್ದೀರಾ ಅಂತ ಅನುಮಾನ ವ್ಯಕ್ತವಾಗುತ್ತೆ. ಸರ್, ಅವ್ರು ಬಂದ್ಬಿಟ್ಟು ಇಷ್ಟು ವರ್ಷ ಇದ್ರು ಅದನ್ನೇ ಯೋಚನೆ ಮಾಡಿರಲಿಲ್ಲ. ನಮ್ಮಲ್ಲಿ ಬಂದ್ಬಿಟ್ಟು ಇದುವರೆಗೂ ಕೆಲಸ ಮಾಡ್ತಾನೆ ಇದ್ದೀವಿ. ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತ ಇವಾಗ ನಿರ್ಧಾರ ಮಾಡಿದ್ದೀವಿ. ಗ್ರೇಟರ್ ಬೆಂಗಳೂರು ಆಗಿದ ತಕ್ಷಣ
ಚುನಾವಣೆ BBMP ಚುನಾವಣೆ ನಡೆಯುತ್ತೆ. ಅವ್ರು ಅವಾಗ ಹೇಳಿದ್ರು ಏನಂತ, ಗೃಹಲಕ್ಷ್ಮಿ ದುಡ್ಡು ಕೊಟ್ಟಿಲ್ಲ, ನುಂಗಾಕ್ಬಿಟ್ರು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಹೆಸರು ಹೇಳಿದ್ರು. ಇವಾಗ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆಯಲ್ಲ, ಅದಕ್ಕೆ ಆನ್ಸರ್ ತಗೊಂಡ್ರು. ಎಲ್ಲರಿಗೂ ಬಂದಿದೆಯಲ್ಲ, ಇವಾಗ 2,000 ಏನ್ ಕೊಡ್ತಾರೆ ಆನ್ಸರ್? ಅದೇ ಆನ್ಸರ್. ಯಾಕೆ ಅವ್ರು ಸರ್ ಬಿಜೆಪಿ ಅವರು ಜಾಸ್ತಿ ತಗೋತಾ ಇರೋದು ಸರ್, ಕಾಂಗ್ರೆಸ್ ಅವ್ರಿಗಿಂತ ಬಿಜೆಪಿ ಅವರು ತಗೋತಾ ಇರೋದು. ಇವತ್ತು ನನ್ನ ಆಧಾರ್ ಕಾರ್ಡ್ ಚೆಕ್ ಮಾಡಿ ನನಗೆ ಬರ್ತಾ ಇಲ್ಲ, ನಾನು ತಗೊಳ್ಳಲ್ಲ ಕಾಂಗ್ರೆಸ್ ಅಲ್ಲಿ. ಯಾರಿಗೆ ಅವಶ್ಯಕತೆ ಐತೆ ಅವ್ರು ತಗೋತಾರೆ. ಇದಕ್ಕಿಂತ ಮುಂಚೆ ನಾನು ಇದನ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಆಯ್ತಾ? ಇವಾಗ ಯಾವುದಕ್ಕೆ ಮಾವಿನ ಹಣ್ಣು ಹಣ್ಣಾಗಿರೋದಕ್ಕೆ ಮಾತ್ರನೇ ಕಲ್ಲೊಡೆಯೋದು. ಯಾಕಂದ್ರೆ ನಾವು ಅಧಿಕಾರದಲ್ಲಿ ಇದ್ದೀವಿ, ಅದಕ್ಕೆ ಕಲ್ಲೊಡಿತಾರೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ಹಣ್ಣು ಹಸಿರು ಕಾಯಿಗೆ ಕಾಯಿ ಹೊಡಿಯೋಕ್ಕಾಗುತ್ತಾ? ಕಲ್ಲೊಡೆಯೋಕ್ಕಾಗುತ್ತಾ? ಕಾಯಿಗೆಲ್ಲ ಕಲ್ಲೊಡಿಯಕ್ಕಾಗುತ್ತಾ? ಹಣ್ಣಾಗಿರೋದಕ್ಕೆ ಕಲ್ಲೊಡಿಯೋದು. ಹೊಡಿತಾವ್ರೆ, ಹೊಡಿಲಿ ಸರ್. ಅದು ಯಾವತ್ತು ಬೀಳಲ್ಲ ಅಂತ ಗೊತ್ತಾಗುತ್ತೆ, ಅವಾಗ ಬಾಯಿ ಮುಚ್ಕೊಂಡು ಅವರೇ ಸುಮ್ಮನೆ ಆಗ್ತಾರೆ. ಬಿದ್ದೋಗ್ಬಿಡುತ್ತೆ ಒಂದು ಟೈಮ್. ಅದೇ ಕಿತ್ಕೊಂಡು ತಿಂತಾ ಇದಾರೆ ಸರ್. ಜನಕ್ಕೆ ಉಪಯೋಗ ಆಗಿದೆ ಸರ್, ಅದು ಉಪಯೋಗ ಆಗಿರೋದಕ್ಕೆ ಹೇಳ್ತಾ ಇರೋದು. ಲೋಕಲ್ ಬಾಡಿ ಎಲೆಕ್ಷನ್ ಮಾಡಲ್ವಾ ನೀವು ಸ್ಥಳೀಯ ಚುನಾವಣೆ ಸರ್? ಇದೇನು ಇಲ್ಲಿ ಮುಗಿತಾ? ಕುರ್ಚಿ ಕದನ ಮುಗಿತಾ ಅಥವಾ ಆಂತರಿಕವಾಗಿ ಇದು ಮುಂದುವರಿತಾ? ನಮ್ಮಲ್ಲೆಲ್ಲ ಶುರುವಾಗಿರೋದು ಕುರ್ಚಿ ಕದನ ಬಿಜೆಪಿ ನಲ್ಲಿ ಶುರುವಾಗಿರೋದು. ಬಿಜೆಪಿಯ ವಿಜೇಂದ್ರ ಮತ್ತೆ ಆರ್ ಅಶೋಕ್ ನಡುವೆ ನಡೆದಿರ್ತಕ್ಕಂಥ ಶೀತಲ ಸಮರ ಮನೆಯೊಂದು 108 ಬಾಗಿಲದು. ಅದು ದೊಡ್ಡದಾಗಿದೆ, ಚಿಕ್ಕದಿದ್ದು ದೊಡ್ಡದಾಗಿದೆ, ದೊಡ್ಡ ಬಾಗಿಲಾಗಿದೆ. ಸೊ ಯಡಿಯೂರಪ್ಪ ಮತ್ತೆ BL ಸಂತೋಷ್ ಅವರ ನಡುವೆ ನಡೆತಿದ್ದಂಥ ದೊಡ್ಡ ಜಗಳ ಇವತ್ತು ಏನು ಅಶೋಕ್ ಮತ್ತೆ ವಿಜೇಂದ್ರ ನಡುವೆ ನಡೆದಿದೆ. ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಯಾವಾಗಲೂ ಕೈ ಹಿಡ್ಕೊಂಡು ನೋಡ್ತಾರೆ. ಯಾವತ್ತನ ಒಂದಿನಾದ್ರೂ ಬಿಜೆಪಿ ನಾಯಕರು ಜೊತೆಲಿರೋದು ನೋಡಿದ್ದೀರಾ? ಯಾಕೆಂದ್ರೆ ಅರ್ಧದಲ್ಲಿ ಅವ್ರು ಯಡಿಯೂರಪ್ಪನ ಸರ್ನ ಕೈನೇ ಬಿಟ್ಬಿಟ್ರು. ನಾವು ಯಾರನ್ನು ಕೈ ಬಿಡಲ್ಲ ಸರ್. ಇದ್ರಲ್ಲೇ ಗೊತ್ತಾಗುತ್ತೆ ನಮ್ಮ DK ಶಿವಕುಮಾರ್ ಸರ್, ಸಿದ್ದರಾಮಯ್ಯ ಸರ್ ಕೈ ಹಿಡ್ಕೊಂಡೇ ಇರ್ತಾರೆ ಅಂತ. ಇವ್ರ ತರ ಮಧ್ಯದಲ್ಲಿ ಯಡಿಯೂರಪ್ಪನ ಬಿಟ್ಟಂಗೆ ಯಾರು ಬಿಡಲ್ಲ. ರಾಜ್ಯದ ಜನತೆಯ ಕೈ ಬಿಟ್ಟಿಲ್ಲ. ಬಿಜೆಪಿ ಜನ 40%, ಅವಾಗಲೇ ಹೇಳ್ತಾ ಇದ್ರು 40% ಕಮಿಷನ್ ಅನ್ನು ತಿಂದು ತೆಗೆದ್ರು. ನಮ್ಮ ಸರ್ಕಾರ ಏನಾದ್ರು ಅದು ಮಾಡಿದಿದ್ರೆ ಇವತ್ತು ನಾವು 1.5 ಲಕ್ಷ 1,50,00,000 ಜನರಿಗೆ ಏನು ನಾವು ಗೃಹಲಕ್ಷ್ಮಿ ಯೋಜನೆ ಕೊಟ್ಟಿದ್ದೀವಿ. 4 ಕೋಟಿ ಜನರಿಗೆ ಏನು ಆರೋಗ್ಯ ಇದನ್ನ ಉಚಿತವಾದಂತ ಅಕ್ಕಿ ಕೊಡ್ತಾ ಇದ್ದೀವಿ. ಈ ಜನನು ಕೇಳ್ರಿ ಕಾಂಗ್ರೆಸ್ ಸರ್ಕಾರದ ಸಾಧನೆ ಏನು ಅಂತ ಹೇಳಿ. ಇಲ್ಲಿ ಮುಂದೆ ಹೋಗ್ತಾ ಇದ್ದಾವಲ್ಲ ಬಸ್ಗಳು, ಇಲ್ಲಿ ಮುಂದೆ ಹೋಗ್ತಾ ಇರೋ ಬಸ್ಗಳು ಸರ್. ಈಗ ಅವ್ರು ಹೇಳಿದ್ರು JP ನಡ್ಡಾ ಆಗ್ಲಿ, ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬೆಂಗಳೂರಿಗೆ ಏನಕ್ಕೆ ಬರ್ತಾರೆ ಸರ್? ಬಿಜೆಪಿಯಿಂದ ಕಪ್ಪ ಕಾಣಿಕೆ ತಗೊಂಡೋಕೆ ಬರೋದು. ಅವ್ರು ಏನ್ ಅಧಿಕಾರದಲ್ಲಿ ಪಕ್ಷ ಇದೆಯಾ ಇಲ್ಲ ಅವ್ರ ಅಧಿಕಾರದ ಬಗ್ಗೆ ವಿಚಾರಣೆ ಮಾಡಕ್ ಬರ್ತಾರ? ಈಗ ಆನ್ಸರ್ ಮಾಡಕ್ ಹೇಳಿ ಸರ್ ಅವ್ರಿಗೆ. ನಾವು ಅವಾಗಲೇ ಹೇಳ್ತಾ ಇದ್ವಿ, ನಮ್ಮ ಸರ್ಕಾರದ ಸಾಧನೆ ಬಗ್ಗೆ ಮಾತಾಡ್ತಾ ಇದ್ರು. ನಮ್ಮ ನಾಯಕರ ನಡುವೆ ಕಚ್ಚಾಟಗಳ ಬಗ್ಗೆ ಮಾತಾಡ್ತಾ ಇದ್ರು. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಇರ್ತಕ್ಕಂಥ ಬಾಂಡು ಏನು ಸಿಮೆಂಟ್ಗಿನ ಸ್ಟ್ರಾಂಗು, ಈ ಪ್ರಪಂಚದಲ್ಲಿರ್ತ ಡೈಮಂಡ್ಗಿನ ಸ್ಟ್ರಾಂಗು. ಅಷ್ಟು ಸ್ಟ್ರಾಂಗ್ ಆದ ಬಾಂಡ್ ಸರ್ಕಾರ ನಮ್ದಿದೆ. ನಿಮ್ಮ ಸರ್ಕಾರ 40% ಸರ್ಕಾರವನ್ನ ಕಿತ್ಬಿಸಾಕಿದ್ದಾರೆ. 5 ವರ್ಷ ಖಂಡಿತವಾಗ್ಲೂ ನಾವೇ ಇರ್ತೀವಿ. ನಾನೇ CM 5 ವರ್ಷ ಸಿದ್ದರಾಮಯ್ಯನವರೇನಾ? ಇನ್ಯಾರು ಮತ್ತೊಬ್ಬರು ಮುಖ್ಯಮಂತ್ರಿಗಳಾಗಲ್ವಾ? ಅವ್ರನ್ನ ಇಳಿಸೋ ಪ್ರಕ್ರಿಯೆ ನಡೆಯಲ್ವಾ? ಸರ್, ನಮ್ಮ ಹೈಕಮಾಂಡ್ ಅವರು ಕರೆಕ್ಟಾಗಿ ಹೇಳಿದ್ದಾರೆ. ಹೈಕಮಾಂಡ್ ಡಿಸಿಷನು ಸರ್ಕಾರ 138 ಜನ MLAಗಳ ಡಿಸಿಷನ್ ಮಾಡೋದು. ಈ BJP ಅವ್ರು ಏನು ಮಾಡ್ತಾರೆ ಅಂದರೆ 250 ಕೋಟಿ ಯಾರು ಕೊಡ್ತಾರೋ ಅದ್ರಲ್ಲಿ ಮುಖ್ಯಮಂತ್ರಿಗೆ 3,500 ಕೋಟಿ ಮಂತ್ರಿಗಳು ಎತ್ತಾಳವರು ಮಂತ್ರಿಗೆ 800 ಕೋಟಿ. ಯಾರು 300 ಕೋಟಿ ಕೊಡ್ತಾರೋ ಅವರನ್ನ ಮಂತ್ರಿ ಮಾಡ್ತೀವಿ ಅಂತ ಅವರೇ ಹೇಳಿದ್ದಾರೆ. 7,500 ರೂಪಾಯಿ ಕೋಟಿ ಕೊಟ್ರೆ ಮುಖ್ಯಮಂತ್ರಿ ನೀವು ರೆಡಿ ಮಾಡ್ಕೊಂಡು ಹೋಗ್ರೆ ನೀವು ಮುಖ್ಯಮಂತ್ರಿ ಆಗ್ತೀರಾ. ಇವ್ರು ಬಂದ್ಬಿಟ್ಟು 35 ವರ್ಷದಲ್ಲಿ ನಿಮ್ದು ಹೇಳಿ ಸರ್, ನಿಮ್ಮ ಮನೆ ಒಳಗಡೆ ಹೇಳಿ. ಅವ್ರ ಮನೆ ಬೆಂಕಿ ಬಿದ್ದಿದೆ, ನಿಮ್ಮ ಮನೆಗೆ ಭೂಕಂಪ ಆಗಿದೆಲ್ಲ ಅದನ್ನ ಹೇಳಿ. ನಿಮ್ಮ ಮನೆ ಭೂಕಂಪ ಕೊಟ್ಟಿದ್ದಾರೆ, ಶಾಸಕರು ಬೆಂಬಲ ಕೊಟ್ಟಿದ್ದಾರೆ, ಹೈಕಮಾಂಡ್ ಬೆಂಬಲ ಇದೆ. ಅದಕ್ಕೆ ಮುಖ್ಯಮಂತ್ರಿ ಎಷ್ಟು ದಿವಸ ಆಗ್ತಾರೆ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿದೆ ಎಷ್ಟು ದಿವಸ ಆಗಬೇಕು ಏನು. ಜನ ಬೆಂಬಲ ಕೊಟ್ಟಿದ್ದಾರೆ. 138 ಸೀಟ್ ಬಂದಿದೆ. 38 ವರ್ಷ ಆಗಿದೆ, ಇನ್ನು 100 ದಾಟಿಲ್ಲ ಇವರು. ಇನ್ನು ಇವ್ರು ಎಲ್ಲಿಂದ ಕುಚ್ಚಿರಿದ್ದಾರೆ. ಇವ್ರಿಗೆ ನಾಚಿಕೆ ಮಾಡೋದಿಲ್ಲ. ಇವ್ರದ್ದು ಬೇರೆ ಏನು ಹೇಳಿ ಕಲೆಕ್ಷನ್ ಎಲ್ಲಿದ್ರೂ ಕಲೆಕ್ಷನ್ ಮಾಡೋದು ಇವ್ರದ್ದು. ಏನಾದ್ರು ನೀವು ಸತ್ಯ ಹರಿಶ್ಚಂದ್ರ, ನೀವು ಕಲೆಕ್ಷನ್ ಮಾಡ್ತಿಲ್ಲ. ಎಲ್ಲೆಲ್ಲಿ ಕಲೆಕ್ಷನ್ ಮಾಡ್ತೀರಾ, ಏನೇನು ಮಾಡ್ತೀರಾ ಎಲ್ಲವೂ ನಮಗೆ ಗೊತ್ತು. ದಯಮಾಡಿ ಸರ್, ಸತ್ಯ ಹರಿಶ್ಚಂದ್ರು ಮಸಾಲದಲ್ಲಿ ಇರಬೇಕು, ಇಲ್ಲಿ ಇರಲ್ಲ ಸತ್ಯ ಹರಿಶ್ಚಂದ್ರು. ಅದು ತಿಳ್ಕೊರಿ. ನಾವು ಜನ ಪರವಾಗಿ ಬಂದಿರೋ ನಾವು ಸರ್, ಇಲ್ಲಿ ಕುರ್ಚಿ ಜಗಳ ಅನ್ನೋದನ್ನ ನಮ್ಮ ಪಕ್ಷಕ್ಕೆ ಬಿಟ್ಟಿದ್ದು. ಅಭಿವೃದ್ಧಿ ಬಗ್ಗೆ ಮಾತಾಡು ಅಂತ ಹೇಳಿದ್ರೆ ಅವ್ರ ಹತ್ರ ಎಳ್ಳಷ್ಟು ಮಾತಿಲ್ಲ. ಒಂದು ಎರಡನೇದು, ನಮ್ಮದು ಗಲಾಟೆ ನಮ್ಮ ಮನೆ ಒಳಗಡೆ ನಾವು ಸರಿ ಮಾಡ್ಕೊಳ್ತೀವಿ. ನೀವು ಯಾಕಪ್ಪ ಬರ್ತೀರಾ? ನಿಮ್ಮದು ಏನು ಆಡಳಿತ ಪಕ್ಷದಲ್ಲಿ ನಮ್ಮದು ಕರೆಕ್ಟ್ ಆಗಿದೆಯಾ ಇಲ್ವಾ ನೋಡ್ಕೊಳ್ಳೋ ಕೆಲಸ ನೀವು. ಶಾಡೋ CM ಅಂತ ಇರಬೇಕಾಗಿದ್ದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಡೆಲ್ಲಿಲಿ ಹೋಗಿ ಕೂತ್ಕೊಂಡು ಅವ್ರ ಕುರ್ಚಿ ಭದ್ರ ಮಾಡ್ಕೊಳ್ಳೋಕ್ಕೆ ವಾಷರು ಬುಷ್ ಹಾಕ್ಕೊಳ್ಳೋಕೆ ಹೋಗಿದ್ದಾರೆ. ಆ ಕುರ್ಚಿನ BJPಗೆ ಕುರ್ಚಿಗೆ ಅವ್ರ ಹೈಕಮಾಂಡ್ಗೆ 3 ದಿನ ಆಗಿದೆ. ಯಾರು ಅವ್ರನ್ನ ಮೂಸ್ ನೋಡ್ತಾ ಇಲ್ಲ ಸರ್. ಆರ್ ಅಶೋಕ್ ಕತೆ ಆ ರೀತಿ ಆಗಿದೆ. ಕೇಳಿದ್ರೆ
ಹೌದು ಸರ್, ಅವ್ರಿಗೆ ಅಪಾಯಿಂಟ್ಮೆಂಟೇ ಕೊಟ್ಟಿಲ್ಲ. ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಎರಡನೇ ವಿಚಾರ ಸರ್, ಇವತ್ತು ವಿಜಯೇಂದ್ರ ಅವ್ರು ಹೇಳ್ತಾರೆ ಅವ್ರೇನೋ ಡೆಲ್ಲಿ ಬೇರೆ ಕೆಲ್ಸಕ್ಕೆ ಹೋಗ್ತಾರೆ ಅಂತ. ಸರ್ ಇವರಿಬ್ರು ಒಂದೇ ಕಡೆ ಎಲ್ಲೂ ಮೀಟಿಂಗೇ ಮಾಡಲ್ಲ. ಒಬ್ರು ಹೋಟ್ಲು, ಇಲ್ಲಾಂದ್ರೆ ವಿಜಯೇಂದ್ರನ ಮನೆ. ಈ ಯಡಿಯೂರಪ್ಪನ ಮನೆ ಹೈಕಮಾಂಡ್ ಇದ್ದಂಗೆ ಆಗೋಗ್ಬಿಟ್ಟಿದೆ. ಒಂದು ನಾನೇನೊಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್, ಇವ್ರು ನಮ್ಮ ಮೇಲೆ ಎಸೆಯೋ ಬಾಣನ ಫಸ್ಟ್ ಅವ್ರ ತಟ್ಟೆಯಲ್ಲಿ ಹೆಗ್ಣ ಬಿದ್ದಿದೆ, ಅದನ್ನು ನೋಡ್ಕೊಳಕ್ಕೆ ಹೇಳಿ. ಸುಮ್ಮನೆ ಆಪಾದನೆ ಮಾಡ್ಕೊಂಡು ಜನ 60 ಸ್ಥಾನ ಕೊಟ್ಟವ್ರೆ, ಅದು ಬರೋ ಸರ್ತಿ ಕಳ್ಕೊಂಡ್ಬಿಡ್ತಾರೆ ಅವರು.